ನಾನಿಲ್ಲಿ ಮರೆಗುದ್ದಿಯೊಳಗೂ ನೋಡೀನಿ, ಸಾಕಷ್ಟು ಮಂದಿನ ಕೇಳೀನಿ. ಆನಂತರ ಇಲ್ಲೇ ಎಡಳಿಯೊಳಗೂ ಗದ್ದಿಗೆ ಅದ, ಅಲ್ಲಿಯೂ ನಾನು ಕೇಳೀನಿ. ಇವತ್ತು ಏನಪ್ಪಾ ಅಂತಂದ್ರೆ ಅಲ್ಲಿ ಗದ್ದಿಗೆ ಸುತ್ತ ಹಾಕಿ ಬರ್ತಾರೆ. ಅಷ್ಟೇ ಅಲ್ಲ, ಗದ್ದಿಗೆ ಸುತ್ತ ಹಾಕಿ ಬಂದ್ರೆ ಅವೇನೋ ನೀವು ಅಂತಿರ್ಲ ಗಾಳಿ ಅದು ಇದು ಒಟ್ಟ ಏನು ಹೋಗಿಬಿಡ್ತಾವಂತಾವು. ಇವತ್ತು ಅಂತಹ ಒಂದು ಶಕ್ತಿ ಏನಪ್ಪಾ ಅಂತಂದ್ರೆ ಅವರಲ್ಲಿ ಅದ. ಆ ರೀತಿಯೊಳಗೆ ಮಹಾನುಭಾವರ ಚರಿತ್ರೆಗಳನ್ನು ನಾವು ಕೇಳೋದರಿಂದ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಪರಿಶುದ್ಧ ಆಗ್ತಾವಂತ ಹೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬಜಯನ ಅನುಸರಿಸಲಿಕ್ಕೆ ಅವರ ಬದುಕನ್ನ ನೋಡಿ ನಮ್ಮ ಬದುಕನ್ನ ಸುಧಾರಿಸಿಕೊಳ್ಳಬೇಕು. ಯದ್ಯದ ಆಚರತಿ ಶ್ರೇಷ್ಠ ಸ್ತತ ದೇವೇತರೋ ಜನಃ ಎಂಬಂತೆ ದೊಡ್ಡವರ ದಾರಿ, ದೊಡ್ಡವರ ಮಾರ್ಗ ನಮ್ಮೆಲ್ಲರಿಗೆ ಅದು ಮಾರ್ಗದರ್ಶನ. ಆ ರೀತಿಯೊಳಗ ಅನೇಕ ಮಹಾತ್ಮರ ಮಹಾನುಭಾವರ ಚರಿತ್ರೆಗಳನ್ನು ತಾವೆಲ್ಲ ಕೇಳ್ತಾ ಬಂದೀರಿ. ಚರಿತ್ರೆ ಮತ್ತು ಮಹಾತ್ಮರು ಅಂತ ಯಾರಿಗಂತಾರ್ರಿ ಇವ ಮಹಾತ್ಮರು ಅಂತಂದ್ರೆ? ಬಹುತೇಕ ನಿಮ್ಗೆ ಗೊತ್ತಿರಬೇಕು. ಆದ್ರ ಲಕ್ಷಣಗಳದಾವ. ಇಂಥವರಿಗೆ ಮಹಾತ್ಮರು ಅಂತ ಅನ್ನಬೇಕು, ಇವರಿಗೆ ಮಹಾತ್ಮರು ಅನ್ನಬೇಕು. ಎಂಥವರಿಗೆ ಮಹಾತ್ಮರು ಅನ್ನಬೇಕು ಅಂತಂದ್ರ ಸಂಸ್ಕೃತದಲ್ಲಿ ಬರೀತಾರೆ. ಏನಂತಂದ್ರ ಮಾತೃವತ್ ಪರ ಧಾರೇಶು, ಲೋಷ್ಟವತ್ ಪರ ದ್ರವ್ಯೇಶು, ಆತ್ಮವತ್ ಸರ್ವಭೂತೇಶು ಯಪಶ್ಯತಿ ಸಮಾತ್ಮಾಹ. ಮಹಾತ್ಮರಂತೆ ಯಾರಿಗನಬೇಕು? ಜಗತ್ತಿನೊಳಗ ಯಾವ ವ್ಯಕ್ತಿ ವಿಶ್ವದ ಎಲ್ಲ ಹೆಣ್ಣು ಮಕ್ಕಳನ್ನ ತಾಯಿಯಂತೆ ನೋಡ್ತಾರೆ? ಮಾತೃವತ್ ಪರದಾರೇಶು. ಇನ್ನೊಬ್ಬ ಹೆಣ್ಣು ಮಗಳಂತಂದ್ರ ಸಣ್ಣವರಿರ್ಲಿ, ದೊಡ್ಡವರಿರ್ಲಿ, ವಯಸ್ಸಾದವರಿರ್ಲಿ, ಯಾರೇ ಇರಲಿ, ಹೆಣ್ಣು ಮಕ್ಕಳಿಗೆ ತಾಯಿ ಅಂತ ನಾವು ನೋಡಬೇಕು. ಇದು ಮಹಾತ್ಮರ ಲಕ್ಷಣ. ನಂತರ ಇನ್ನೊಬ್ಬರ ದುಡ್ಡನ್ನ, ಇನ್ನೊಬ್ಬರ ಆಸ್ತಿಯನ್ನ, ಇನ್ನೊಬ್ಬರ ವಸ್ತುವನ್ನ ನಾವು ಹೆಂಗ್ ತಿಳ್ಕೋಬೇಕಂತಂದ್ರ ಲೋಷ್ಟವತ್ ಅಂದ್ರ ಮಣ್ಣಂತ ತಿಳ್ಕೋಬೇಕು. ಇನ್ನೊಬ್ಬರದು ಏನೂ ನಾವು ಮುಟ್ಟಬಾರದು. ಇವತ್ತಿನ ದಿನ ಅವೆಲ್ಲ ಎಷ್ಟು ನಡೀತಾವೋ ಗೊತ್ತಿಲ್ಲ. ಆದ್ರೆ ಮಹಾತ್ಮರು ಅಷ್ಟೇ ಅಂತಲ್ಲ, ಇದು ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥ ಮಾತು. ಈ ಮಾತಿನಂತೆ ನಾವೆಲ್ಲರೂ ಇದ್ದೀವಂತಂದ್ರ ಎಲ್ಲರೂ ಮಹಾತ್ಮರ ಸ್ವರೂಪರೇ. ನಿಮ್ಗೆ ಗೊತ್ತಿದೆ ತಾಯಂದಿರ, ಈ ಜಗತ್ತಿನಲ್ಲಿ ಮಹಾತ್ಮರು ಅದರ, ಮಾನವರು ಅದರ, ದಾನವರು ಅದರ. ದಾನವರು ಅಂತಂದ್ರೆ ನಿಮ್ಗೆ ಗೊತ್ತದ, ರಾಕ್ಷಸರು ಅಂದ್ರೆ ಬಹುತೇಕ ನೀವು ಈ ಸಿನಿಮಾದಾಗ ಟಿವಿ ಒಳಗ ತೋರಿಸ್ತಿರ್ತಾರಲ್ಲ ರಾಕ್ಷಸರು, ಅವರ ರಾಕ್ಷಸರಂತರ್ತಲ್ಲ, ಮನುಷ್ಯ ರೂಪದಲ್ಲಿರ್ತಕ್ಕಂಥವರೇ ಕೆಲವೊಬ್ರು ರಾಕ್ಷಸರಂತಂದ್ರೆ ಯಾರು? ಯಾರಲ್ಲಿ ರಾಕ್ಷಸೀಯ ವೃತ್ತಿ ಅದ, ಯಾರಲ್ಲಿ ರಾಕ್ಷಸೀಯ ಗುಣಗಳದಾವ, ಅವರೆಲ್ಲರೂ ರಾಕ್ಷಸರೇ. ನೀವೆಲ್ಲ ಇತಿಹಾಸವನ್ನು ಕೇಳಿರಿ, ಮಹಾಭಾರತವನ್ನು ಕೇಳಿದರೆ ನಿಮಗೆ ಗೊತ್ತಾಗುತ್ತದೆ. ಅಲ್ಲಿರ್ತಕ್ಕಂಥ ಒಬ್ಬ ರಾವಣ ರಾಮಾಯಣದೊಳಗೆ ಏಸು ಮಂದಿ ರಾವಣರದಾರ್ರಿ? ಒಬ್ಬನೇ ರಾವಣ. ಮಹಾಭಾರತದೊಳಗ ದುಷ್ಟ ಗುಣದ ದುರ್ಬುದ್ಧಿಯುಳ್ಳ ದುರ್ಯೋಧನ. ಏಸು ಮಂದಿದಾರ್ರಿ ದುರ್ಯೋಧನ ಅಲ್ಲಿ ಮಹಾಭಾರತದೊಳಗ? ಒಬ್ಬನೇ. ಆದರೆ ಮಹಾಭಾರತದಲ್ಲಿ ದುರ್ಯೋಧನ ಒಬ್ಬನೇ. ಆದರೆ ರಾಮಾಯಣದಲ್ಲಿ ರಾವಣ ಒಬ್ಬನೇ. ಆದರೆ ಇವತ್ತು ಎಷ್ಟು ಮಂದಿ ರಾವಣರು ಅದರಂತಂದ್ರೆ, ಎಷ್ಟು ಮಂದಿ ದುರ್ಯೋಧನರು ಅದರಂತಂದ್ರೆ ಲೆಕ್ಕಿಲ್ಲ. ನಿನ್ನೆ ಪೂಜ್ಯ ಅಪ್ಪಾಜಿ ಅವ್ರದೊಂದು ಪುಸ್ತಕ ಬಿಡುಗಡೆ ಆಯಿತು. ಅವರು ಬರೆದಿರ್ತಕ್ಕಂಥ ಅನುಭವದ ಮಾತುಗಳು.
ಅನುಭವದ ನುಡಿಗಳು, ಅವುಗಳಿಗೆ ವಚನಗಳು ಅಂತ ಕರೀತಾರೆ. ನಾನು ಕುಂತಾಗ ಒಂದಿಷ್ಟಿಷ್ಟು 4-5 ಸಾಲಿನ ಮಾತು ಬರೆದಿದ್ದೀವಿ. ಅದು ಒಂದು ಶಿವಯೋಗಿ ವಚನ ಅಂತ ಒಂದು ಪುಸ್ತಕ ಪ್ರಿಂಟ್ ಆಗ್ಯದ. ಅದರೊಳಗೆ ಒಂದು ಮಾತು ಬರೆದೀನಿ ನಾನು, ಅದನ್ನ ಇವತ್ತು ನಿಮ್ಗೆ ಹೇಳ್ತೀನಿ. ನಾನು ಶಿವಯೋಗಿ ವಚನಗಳು ಪುಸ್ತಕದೊಳಗೆ ಏನಂತಂದ್ರ, ರಾಮಾಯಣದ ರಾವಣನೊಬ್ಬನೇ ಅಂದು, ರಾಮಾಯಣದ ರಾವಣನೊಬ್ಬನೇ ಅಂದು ಕಾಮಾಯಣದ ಕೋಟಿ ರಾವಣರಿಂದು. ಅವತ್ತೊಬ್ಬರೇ ರಾವಣಿದ್ದ, ಇವತ್ತ ಜಿಲ್ಲೆಗೆ, ತಾಲೂಕಿನೊಳಗ, ಊರೊಳಗ, ಓಣಿಯೊಳಗ, ಮಣಿಯೊಳಗ ಎಲ್ಲೆಲ್ಲಿ ಎಷ್ಟೆಷ್ಟು ಅದಾರ ಗೊತ್ತಿಲ್ಲ ರಾವಣ ಸ್ವರೂಪಿಗಳು. ರಾಮಾಯಣದ ರಾವಣನೊಬ್ಬನೇ ಅಂದು ಕಾಮಾಯಣದ ಕೋಟಿ ರಾವಣರಿಂದು. ಮುಟ್ಟಿ ಕೆಡಲಿಲ್ಲ ರಾವಣ, ಸೀತಾನ ಮುಟ್ಲಿಲ್ಲ ರಾವಣ. ರಾವಣ ಸೀತಾನ ಮುಟ್ಲಿಲ್ಲ, ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಇವತ್ತಿನ ಜನ ಮುಟ್ಟಿ ಕೆಡಲಿಲ್ಲ ರಾವಣ, ಮುಟ್ಟದೇ ಬಿಡಲಿಲ್ಲ ಈ ಜನ. ಗೋಮುಖದ ವ್ಯಾಘ್ರಗಳು ಶಿವಯೋಗಿ. 101 ನಾನು ಬರೆದ ವಚನಗಳಲ್ಲಿ ಇದೊಂದು ವಚನ. ಇಂತಹ ವಚನಗಳು 100. ಹೆಂಗದರಿ ಇವರೆಲ್ಲ? ದಾನವರು, ರಾಕ್ಷಸಿಯ ವೃತ್ತಿಯವರು ಎಷ್ಟು ಮಂದಿ ಅದಾರಂದ್ರ ಲೆಕ್ಕಿಲ್ಲದಷ್ಟದಾರ. ನಾ 3 ಮಂದಿನ ಹೇಳಾಕತ್ತೀನಿ ಈಗ. ಒಬ್ಬ ದಾನವ, ಒಬ್ಬ ಮಾನವ, ಒಬ್ಬ ಮಹಾತ್ಮ. 3 ಮಂದಿಯೊಳಗ ನಾವಿಲ್ಲಿ ಕೂತಾವ್ರ ಯಾವ ಕೆಟಗರಿ ಕುಂಡಿರ್ತೀವಿ? ನಮ್ಮ ಮನಸ್ಸು ನಮಗೆ ಹೇಳುವ, ದಾನವರೋ, ಮಾನವರೋ, ಮಹಾತ್ಮರೋ. ಮಹಾತ್ಮರ ಕೆಟಗರಿಯೊಳಗೆ ಕುಂಡ್ರದಂತೂ ಬಹುತೇಕ ಬಹಳ ಕಷ್ಟ, ಬಹಳ ಕಷ್ಟ. ಕಡಿಕ ಮನುಷ್ಯರ ಆಗಬೇಕಲ್ಲ. ಮಹಾತ್ಮರಾಗಲಿಕ್ಕೆ ಆಗಲಿಲ್ಲ ಅಂತಂದರೆ, ಮಹಾನುಭಾವರು, ಶರಣರು, ಸಂತರು ಆಗಲಿಕ್ಕಾಗಲಿಲ್ಲ ಅಂತಂದ್ರೆ ಮನುಷ್ಯರ ಆಗಬೇಕಲ್ಲ ಹುಟ್ಟಿ. ನೀವಿಲ್ಲಿ ಕೂತವ್ರೆಲ್ಲರೂ ಮನುಷ್ಯರೇ ಹೌದಿಲ್ರಿ? ಮತ್ತೆ ನಿನ್ನ ಕಣ್ಣಿಗೆ ಹೆಂಗೆ ಕಾಣಕತ್ತೀವಿ ಅಂತೀರೋ? ಯವ್ವ, ಮನುಷ್ಯರಂಗ ಕಾಣವ್ರೆಲ್ಲರೂ ಮನುಷ್ಯರ ಅಲ್ಲ. ಮನುಷ್ಯರಂಗ ಕಾಣವ್ರೆಲ್ಲರೂ ಮನುಷ್ಯರಲ್ಲ. ಮನುಷ್ಯರಂತ ಯಾರಿಗಂತಾರ್ರಿ? ಯವ್ವ, ಡೆಫಿನೇಷನ್ ಅದ. ಏಷಾಣ್ಣ ವಿದ್ಯಾನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ತೇ ಮೃತ್ಯುಲೋಕೆ ಭುವಿಭಾರಭೂತ ಮನುಷ್ಯ ರೂಪೇನ ಮೃಗಾಶ್ಚರಂತಿ. ಮನುಷ್ಯರಂತ ಯಾರಿಗೆ ಅನ್ಬೇಕಂದ್ರೆ ಇವೆಲ್ಲ ಗುಣ ಇದ್ದವ್ರಿಗೆ ಮನುಷ್ಯರ ಅನ್ಬೇಕು. ಇಲ್ಲ ಅಂದ್ರೆ ಮನುಷ್ಯ ರೂಪೇನ ಮೃಗಾಶ್ಚರಂತಿ ಅನ್ಬೇಕು. ಹಂಗ ಮಹಾತ್ಮರ ಲಿಸ್ಟಿನೊಳಗೆ ಕೊಂಡಿರೋದು ಬಹಳ ಕಷ್ಟ. ಇನ್ನ ಮಹಾತ್ಮರ ಚರಿತ್ರೆ ಅಂತಂದ್ರ ಯಾರ ಚಾರಿತ್ರ್ಯವಂತರು ಇರ್ತಾರಲ್ಲ ಅವರ ಚರಿತ್ರೆಗಳು ಮಾತ್ರ ಇತಿಹಾಸದ ಪುಟಗಳಲ್ಲಿ ಉಳಿತಾವೆ. ಈಗ ಪ್ರತಿಯೊಬ್ಬರ ಚರಿತ್ರೆಗಳದಾವ. 12ನೇ ಶತಮಾನದಲ್ಲಿ 770 ಅಮರಗಣಗಳು, ಶರಣರು, ಸಂತರು, ಮಹಾತ್ಮರು, ಅವರ ಚರಿತ್ರೆಗಳದಾವ, ಅವರ ಇತಿಹಾಸಗಳದಾವ, ಅವರ ಪುರಾಣಗಳದಾವ, ಅವರ ಬದುಕಿನ ಚಿತ್ರಣಗಳದಾವ. ಯಾಕಂತಂದ್ರ ಅವ್ರು ಹಂಗ ಬದುಕಿದ್ರು, ಹೆಂಗ ಬರೆದಿಡುವಂಗ ಬದುಕಿದ್ರು. ಅವರ ಬದುಕು ಇನ್ನೊಬ್ಬರಿಗೆ ಮಾದರಿ ಆಯಿತು, ಅವರ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಯಿತು. ಆದ್ರೆ ನಮ್ಮ ಬದುಕು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕಲ್ಲ, ಚಾರಿತ್ರ್ಯವಂತರಾಗಿ ಬದುಕಬೇಕು. ಅಂತಹ ಮಹಾತ್ಮರ ಚರಿತ್ರೆಯೊಳಗ ಇವತ್ತು ಅಂಕಲಗಿಯ ಅಡವಿಸಿದ್ದೇಶ್ವರರ ಸ್ಮರಣೆ ಅಂತ ಬರೆದಿದ್ದಾರೆ ಪೂಜ್ಯರು. ಬಹಳಷ್ಟು ಮಠಗಳದಾವ, ಎಲ್ಲ ಕಡೆ ನೋಡಿರಿ ನೀವು. ಅಡವ್ಯಪ್ಪ ಮುತ್ತನ ಮಠ ಅಂತಾರ,
ಅಡವಿಸಿದ್ದೇಶ್ವರ ಮಠ ಅಂತಾರ. ಆನಂತರ ಅನೇಕ ನಾಮಗಳಿಂದ ಕರೀತಾರೆ ಅಡವಿಸಿದ್ದೇಶ್ವರರನ್ನ. ಈಗ ಪರಮ ಪೂಜ್ಯರೊಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಈ ನಮ್ಮ ಭಾಗದ ಹಿರಿಯ ಪೂಜ್ಯರು ಮರೇಗುದ್ದಿಯ ನಿರುಪಾದಿ ಮಹಾಸ್ವಾಮಿಗಳು. ಅವರು ಇರ್ತಕ್ಕಂಥ ಮಠ ಯಾವುದಂತಂದ್ರ ಮರೇಗುದ್ದಿಯ ಅಡವಿಸಿದ್ದೇಶ್ವರರ ಮಠ. ಅಂಕಲ್ಗೆ ಅಡಪ್ಮುತ್ತನ ಪರಂಪರೆಯಲ್ಲಿ ಬರ್ತಕ್ಕಂಥ ಮಠ. ಎಡಹಳ್ಳಿಗೂ ಒಂದು ಅಡವಿಸಿದ್ದೇಶ್ವರರ ಮಠ ಅದ. ಹಿಂಗ ನಾಡಿನ ತುಂಬೆಲ್ಲ ಅಡವಿಸಿದ್ದೇಶ್ವರರ ಮಠಗಳದಾವ ಅಂತಂದ್ರ ಹಡಪದ ಅಪ್ಪಣ್ಣನವ್ರ ಮುಖ ನೋಡ್ತಿದ್ರು. ಅಂದ್ರೆ ಇದರ ಅರ್ಥ ಏನು? ಅವ್ರ ಮುಖ ನೋಡೋದ್ರಿಂದ ಏನ್ ತೊಂದರೆ ಅದ? ಇವ್ರು ಅಂತಿರ್ತಾರ್ರಿ, ಅವ್ರ ಮುಖ ನೋಡಿದಿವ್ರಿ, ಇವತ್ತು ನಮ್ದು ಏನೂ ಆಗಲಿಲ್ರಿ. ನೀ ಏನೂ ಮಾಡಿಲ್ಲೋ ತಮ್ಮ, ಅದಕ್ಕಾಗಿಲ್ಲ ಅದು. ಯಾರ ಮುಖ ನೋಡೋದ್ರೊಳಗ, ಯಾರ ಕೈ ನೋಡೋದ್ರೊಳಗ ಈ ಎದರಾಗೂ ಏನೂ ಇಲ್ಲ. ನೀ ದುಡಿಯುವುದ್ರೊಳಗದ ಎಲ್ಲಾನು, ನಿನ್ನ ಕರ್ತವ್ಯದ ಶಕ್ತಿಯೊಳಗದ ಎಲ್ಲಾನು. ಯಾರದಾರ ಮುಖ ನೋಡಿದ್ದಕ್ಕೆ ಏನಾರ ಆಗ್ತಿರ್ತದೇನು? ಇಲ್ರಿ, ಮಣ್ಣಿ ಅದ್ದು ಕೂಡಲೇ ನಾವು ಹೊರಗೆ ಬರ್ಗುಡ್ದ ಅವನ ಮುಖ ನೋಡಿನಿ, ಎಲ್ಲ ಕೆಲಸ ಬರೋಬ್ಬರಿ ಆಗಿ ಒಂದು 70-80 ಸಾವಿರ ರೂಪಾಯಿ ಬಂದು ನೋಡ್ರಿ ನಮ್ಮ ಮನೆಗೆ. ಮತ್ತು ದಿವಸ ಅವಂದ ಮುಖ ನೋಡಿಬಿಡುದು ಎದ್ದು ಕೂಡಲೇ ಬರ್ತಾವನ್ರಿ? ಬರಂಗಿಲ್ಲ. ಅವನ ಮುಖ ನೋಡಿದ್ದಕ್ಕೆ ಬಂದಿಲ್ಲ, ನೀ ದುಡಿದಕ್ಕೆ ಬಂದಿರ್ತಾವ, ನಿನ್ನ ಪ್ರಯತ್ನಕ್ಕೆ ಬಂದಿರ್ತಾವ. ಆ ರೀತಿಯೊಳಗ ಸುಮ್ಮನೆ ನಮ್ದೊಂದು ಮನಸ್ಸಿನ ಸಮದೂತ್ ಅದು. ಅದರಂತೆ ಚನ್ನಬಸವಣ್ಣನವ್ರ ಜೊತೆಗೆ ಯಾರು ಇರ್ತಿದ್ರು ಅಂತಂದ್ರೆ ಹಡಪದ ರೇಚಣ್ಣ. ಬಸವಣ್ಣನವರ ಜೊತೆಗೆ ಹಡಪದ ಅಪ್ಪಣ್ಣ ಇದ್ರ, ಚನ್ನಬಸವಣ್ಣನವ್ರ ಜೊತೆಗೆ ಯಾವತ್ತೂ ಯಾರು ಇರ್ತಿದ್ರು ಅಂತಂದ್ರ ಹಡಪದ ರೇಚಣ್ಣ. ಅವರು ಬರೆದಿರ್ತಕ್ಕಂಥ 9 ವಚನಗಳು ಮಾತ್ರ ಸಿಕ್ಕಿದಾವಂತ. ಯಾರು? ಹಡಪದ ರೇಚಣ್ಣನವರು ಬರೆದಿರ್ತಕ್ಕಂಥ ವಚನಗಳು. ಕಲ್ಯಾಣ ಕ್ರಾಂತಿಯ ಸಂದರ್ಭದೊಳಗ ಎಲ್ಲರೂ ಬಸವಣ್ಣನ ಅನುಯಾಯಿಗಳನ್ನ, ಬಸವಾದಿ ಪ್ರಮತರನ್ನ ಸರ್ವನಾಶ ಮಾಡಬೇಕಂತ ತಿಳ್ಕೊಂಡು ಅವತ್ತಿನ ಕಲ್ಯಾಣದಲ್ಲಿ ಕೆಲವೊಂದು ಕುಹಕಿಗಳು ಎಷ್ಟೋ ಶರಣರನ್ನ ಹತ್ಯೆ ಮಾಡಿದ್ದಾರೆ, ಎಷ್ಟೋ ಶರಣರ ಪ್ರಾಣ ತೆಗೆದಿದ್ದಾರೆ, ಎಷ್ಟೋ ಶರಣರ ಕಣ್ಣು ಕಿತ್ತಿದ್ದಾರೆ. ಅಂತಹ ಸಂದರ್ಭದೊಳಗ ಶರಣರನ್ನ ಅಷ್ಟೇ ಅಲ್ಲ, ಶರಣರು ಬರೆದ ವಚನಗಳನ್ನು ಕೂಡ ಸುಟ್ಟು ಹಾಕಬೇಕು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಕುಹಕಿಗಳ ಕೆಲಸ. ಅದಕ್ಕೆ ಚನ್ನಬಸವಣ್ಣನವರು ಏನ್ ಮಾಡಿದಾರಂತಂದ್ರೆ ಎಲ್ಲ ವಚನಗಳನ್ನು ರಕ್ಷಣೆ ಮಾಡಿ ಆ ವಚನಗಳನ್ನ ತಗೊಂಡು ಹೋಗ್ಬೇಕು, ಬೇರೆ ಕಡೆ ಉಳಿಸಬೇಕು ವಚನಗಳನ್ನ ಅಂತ ಹೇಳಿ ಅವ್ರ ಜೊತೆಗೆ ಕೂಡಿ ಕೆಲಸ ಮಾಡೋರು ಯಾರಂತಂದ್ರ ಈ ಹಡಪದ ರೇಚಣ್ಣ. ಆ ಎಲ್ಲ ವಚನಗಳನ್ನ, ಹಡಪದ ರೇಚಣ್ಣನ ಕಾಯಕ ಏನಂತಂದ್ರೆ ಯಾವತ್ತು ಚನ್ನಬಸವಣ್ಣವ್ರ ಜೊತೆಗೆ ಇರೋರು. ಅಲ್ಲಿ ಅನುಭವ ಮಂಟಪಕ್ಕೆ ಯಾರಾದರೂ ಶರಣರು ಬಂದ್ರು ಅಂತಂದ್ರೆ ಇರ್ತಕ್ಕಂಥ ಶರಣರಿಗೆ ಅವರಿಗೆ ವೀಳ್ಯದೆಲೆ ಕೊಡೋದು, ಅವರಿಗೆ ಆನಂತರ ಪ್ರಸಾದದ ವ್ಯವಸ್ಥೆ ಮಾಡೋದು, ಆನಂತರ ತಟ್ಟೆ ತೆಗೆಯೋದು, ಅವರು ಸೇವಾ ಮಾಡ್ತಿದ್ರು. ಯಾರು? ಹಡಪದ ರೇಚಣ್ಣನವರು. ಕಲ್ಯಾಣ ಕ್ರಾಂತಿಯ ನಂತರ ವಚನಗಳನ್ನು ತಗೊಂಡು ಹೋಗುವಾಗ ರೇಚಣ್ಣನವರು ತಮ್ಮ ಎಲ್ಲ ವಚನಗಳನ್ನ ತೆಗೆದುಕೊಂಡು ಉಳುವಿ ಕಡೆ ಸಂಚಾರ ಮಾಡುವ ಸಂದರ್ಭದೊಳಗೆ ಚನ್ನಬಸವಣ್ಣನವ್ರ ಜೊತೆಗೆ ಇವರೂ ಹೋದರು. ಹಡಪದ ರೇಚಣ್ಣ ಅವರು ಸಂಚಾರ ಮಾಡ್ಕೊಂತ ಈ ಬಹುತೇಕ ಹುಬ್ಬಳ್ಳಿ ಸಮೀಪಕ್ಕೆ ಹೋಗಿ ಅಲ್ಲೊಂದು ವಸ್ತಿ ಮಾಡಿದ್ದಾರೆ. ಅಲ್ಲೊಂದು ಊರದ ನೋಡ್ರಿ. ಚನ್ನಬಸವಣ್ಣವ್ರು ಅಲ್ಲಿ ಹೋಗಿ ವಚನಗಳನ್ನ, ಎಷ್ಟು ವಚನಗಳನ್ನಂತಂದ್ರ ಆ ವಚನದ ಕಟ್ಟುಗಳನ್ನ ರಾಶಿ ರೂಪದೊಳಗೆ ಅವತರನ್ನ ತಂದಿಟ್ಟಿದ್ರು, ಅವತರನ್ನ ಕಾವಲ ಮಾಡ್ತಿದ್ರು. ಆ ಊರಿನ ಜನರನ್ನು ಕರೆದ ಚನ್ನಬಸವಣ್ಣವರು ಇನ್ನುಳಿದ ಎಲ್ಲ ಶರಣರು, ಇಲ್ಲಪ್ಪ ನಮ್ಮನ್ನಟ್ಟ ರಕ್ಷಣೆ ಮಾಡ್ರಿ, ತಾಯಂದಿರ ವಚನಗಳನ್ನ ಶರಣರನ್ನ ನಾಶ ಮಾಡಲಿಕ್ಕೆ, ಅವ್ರನ್ನ ಹತ್ಯೆ ಮಾಡ್ಲಿಕ್ಕೆ ಇವ್ರು ಹೊಂಟರು, ಇವ್ರು ಬೆನ್ನು ಹತ್ತಿ ಬರ್ತಿದ್ರಂತ. ಅವ್ರು ಕತ್ತಿ ತಗೊಂಡು ಅವ್ರನ್ನ ಸರ್ವನಾಶ ಮಾಡಕ್ಕ ಅವ್ರು ಬೆನ್ನು ಹತ್ತಿ ಬರ್ತಿದ್ರಂತ. ಇವ್ರು ತಪ್ಪಿಸಿಕೊಂಡು ಚನ್ನಬಸವಣ್ಣನವರು, ಹಡಪದ ರೇಚಣ್ಣನವರು, ಇನ್ನುಳಿದ ಎಲ್ಲ ಶರಣರು ಕೆಲವೊಂದಿಷ್ಟು ಮಂದಿನ ಕರ್ಕೊಂಡು ಬಹಳಷ್ಟು ವಚನಗಳನ್ನು ತಗೊಂಡ ಹೋಗೋ ಸಂದರ್ಭದೊಳಗೆ ರಾತ್ರಿ ಅಲ್ಲಿ ಬೆಳಗಾವಿ ಸಮೀಪದ ಒಂದು ಊರೊಳಗೆ ಇದ್ದುಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಮಂದಿಗೆ ನಮ್ಮನ್ನೊಂದಿಷ್ಟು ಕಾಯಿರಿಪ, ಈ ಹಳ್ಳಿಯೊಳಗೆ ನಾವು ಬಂದದೀವಿ, ನಮ್ಮನ್ನಷ್ಟು ರಕ್ಷಣಾ ಮಾಡ್ರಿ, ಕಡೀಕ ನಾವು ಸತ್ರು ಸಾಯ್ಲಿ,
ನಮ್ಮ ವಚನಗಳನ್ನಾದರೂ ರಕ್ಷಣಾ ಮಾಡ್ರಿಪ್ಪ ಅಂತ ತಿಳ್ಕೊಂಡು ಶರಣರು ಹೇಳಿದಾಗ ಆ ಊರು ಮಂದಿ, ಆ ಊರು ಹಿರಿಯರು, ಆ ಊರು ಯುವಕರು, ಆ ಊರು ತಾಯಂದಿರು ಎಲ್ಲರೂ ಆ ಶರಣರ ವಚನಗಳನ್ನ ರಕ್ಷಣೆ ಮಾಡಿದರಂತೆ. ಅವ್ರನ್ನ ಮಧ್ಯದಲ್ಲಿ ಕೂಡಿಸಿ ಆ ಹಳ್ಳಿಯೊಳಗೆ ಅವ್ರನ್ನ ಕಾದರಂತ. ಅದಕ್ಕೆ ಆ ಊರಿಗೆ ಇವತ್ತು ಏನಂತಾರಂದ್ರೆ ಕಾದವರ ಹಳ್ಳಿ, ಕಾದರೊಳ್ಳಿ ಅಂತದ ನೋಡ್ರ. ಅಲ್ಲೊಂದು ಊರದ, ಆ ಊರಿನ ಹೆಸರೇನಂತಂದ್ರ ಕಾದರೊಳ್ಳಿ, ಕಾದವರ ಹಳ್ಳಿ. ಏನ್ ಕಾದಾರ ಅಂತಂದ್ರ ಶರಣರ ವಚನಗಳನ್ನು ಕಾದಾರ. ಉಳಿವಿಗೆ ಹೋಗುವಾಗ ಅದ ಮಾರ್ಗದಿಂದ ಹೋಗಿರ್ತಕ್ಕಂಥವ್ರು ಚನ್ನಬಸವಣ್ಣವರು. ಅಲ್ಲಿ ಹೋಗಿ ಒಂದಿಷ್ಟು ದಿನ ಇದ್ದು ಅಲ್ಲಿಂದ ಮತ್ತೆ ಚನ್ನಬಸವಣ್ಣವರು ಇನ್ನುಳಿದ ಎಲ್ಲ ಅನುಯಾಯಿಗಳು ಆ ವಚನಗಳನ್ನು ತಗೊಂಡು ಮತ್ತೆ ಅಲ್ಲಿ ಮೆಟ್ಟು ಬಿಡಬೇಕು. ಯಾಕಂದ್ರೆ ಅವ್ರು ಹುಡುಕಾಡ್ಕೊಂತ ಬರ್ತಾರಲ್ಲ, ಅವ್ರು ಬಂದ್ರು ಅಂತಂದ್ರೆ ನಮ್ಮ ಎಲ್ಲ ವಚನ ಸಾಹಿತ್ಯಕ್ಕೆ ಅವ್ರು ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರಂತೇಳಿ ಅಲ್ಲಿ ಮೆಟ್ಟು ಬದಲು ಮಾಡ್ಬೇಕಂತ ಮತ್ತೆ ಅಲ್ಲಿ ಮೆಟ್ಟು ಬಿಟ್ಟು ಹೋಗುವಾಗ ರೇಚನ್ ಅವರು, ನಾ ಹೇಳಕತ್ತೀನ, ಅವ್ರದ್ದು ನೆನಪಿಡ್ರಿ ನೀವು ಒಂದಿಷ್ಟು. ಯಾರ್ದು? ಹಡಪದ ರೇಚನ್ ಅವ್ರನ್ನ ನೆನಪಿಡ್ರಿ, ಅವ್ರ ಹೆಸರು. ಹಡಪದ ರೇಚನ್ನವರು ಕೂಡ ಆ ವಚನಗಳನ್ನು ತಗೊಂಡು ಚನ್ನಬಸವಣ್ಣವ್ರು ಕೂಡ ಹೋಗ್ಬೇಕಂತ ಹೇಳುವುದ್ರೊಳಗೆ ಚನ್ನಬಸವ್ರನ್ನ ಅವ್ರು ಏನಂದ್ರಂತಂದ್ರ, ತಮ್ಮ ರೇಚನ್ನ ನೀನು ಬರಬೇಡಪ್ಪ, ನೀನು ನಮ್ಮ ಜೊತೆ ಬರಬೇಡ. ಬಹಳಷ್ಟು ನೋವಾಯಿತು ರೇಚನ್ನವರಿಗೆ. ಯಾಕ್ರಿ ಅಪ್ಪ, ಬಸವ ಕಲ್ಯಾಣದಿಂದ ಇಲ್ಲಿಯ ಪರ್ಯಂತರವಾಗಿ ವಚನಗಳನ್ನ ನಿಮ್ಮನ್ನ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ನಾನು ನನಗಿನ್ನು ಮುಂದೆ ಬರಬೇಡಂತ ಯಾಕಂತೀರಿ ಅಂತಂದ್ರೆ, ಬೇಡಪ್ಪ ನೀನು ಇಲ್ಲೇ ಇರು. ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಂಡು, ನಾವು ನಮ್ಮ ವಚನಗಳನ್ನು ರಕ್ಷಣೆ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ, ಆದ್ರೆ ನೀನು ಮಾತ್ರ ಬರಬೇಡ ಅಂತ ಹೇಳಿದಾಗ ಭಾಳ ನೋವಾಯ್ತು ಅವ್ರಿಗೆ. ಯಾಕೆ ನನ್ನಿಂದ ಏನು ತಪ್ಪಾಯಿತು, ಯಾಕ್ರಿ ಅಪ್ಪ ನನ್ನ ಯಾಕೆ ಬಿಟ್ಟು ಹೋಗ್ತೀರಿ, ನಾ ಯಾಕೆ ಇಲ್ಲೇ ಇರಲಿ ಅಂತಂದಾಗ ಚನ್ನಬಸವಣ್ಣವ್ರು ಹೇಳ್ತಾರ, ಮತ್ತೇನಿಲ್ಲಪ್ಪ, ನೀನು ತಪ್ಪು ತಿಳ್ಕೊಬೇಡ, ನಿನ್ನಿಂದ ಈ ಜಗತ್ತಿಗೆ ಉದ್ಧಾರ ಆಗುವ ಒಂದು ಸಂದರ್ಭ ಅದ. ನೀನು ಈ ಜಗತ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಿದ್ಧ ಪುರುಷನಾಗಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅದ. ಆದ್ದರಿಂದ ನೀನು ಇಲ್ಲೇ ಇದ್ದು ಸಾಧನಾದಿಗಳನ್ನು ಮಾಡು, ಯೋಗಾದಿಗಳನ್ನು ಮಾಡು, ತಪಸ್ಸಾದಿಗಳನ್ನು ಮಾಡು, ನೀನು ಇಲ್ಲೇ ಸಾಧನೆ ಮಾಡು, ನಾವು ಮುಂದೆ ಹೋಗ್ತೀವಿ ಅಂತ ತಿಳ್ಕೊಂಡು ಚನ್ನಬಸವಣ್ಣವರು ಆ ಹಡಪದ ರೇಚನ್ನನವ್ರನ್ನ ಬಿಟ್ಟು ಹೋದರು. ಅಲ್ಲೇ ಬಿಟ್ಟು ಹೋದರು. ಎಷ್ಟೋ ದಿನಗಳ ಪರ್ಯಂತರವಾಗಿ ನನ್ನ ಯಾಕೆ ಬಿಟ್ಟು ಹೋದರು, ಚನ್ನಬಸವಣ್ಣವ್ರ ಜೊತೆಗೆ ನಾನು ಯಾವತ್ತೂ ಇರ್ತಕ್ಕಂಥವ, ನನ್ನ ಯಾಕೆ ಬಿಟ್ಟು ಹೋದ್ರು ಅಂತ ತಿಳ್ಕೊಂಡು ಅದ ಮೆಟ್ಟಿನೊಳಗೆ ಎಷ್ಟೋ ದಿನ ಇದ್ದು ತಪಸ್ಸಾದಿಗಳನ್ನು ಮಾಡಿ, ಯೋಗಾದಿಗಳನ್ನು ಮಾಡಿ, ಹಂಗ ಮತ್ತೆ ಸಂಚಾರ ಮಾಡ್ಕೊಂತ ಅಲ್ಲೇ ಕುಂದರನಾಡು ಅಂತ ಆ ಕಡೆ, ಆ ಕುಂದರನಾಡಿನ ಒಂದು 40-45 ಹಳ್ಳಿಗಳು, ಅಲ್ಲೊಂದು ಬೆಟ್ಟ, ಅಲ್ಲೊಂದು ಗುಡ್ಡ, ಅಲ್ಲೊಂದು ಅಡವಿ, ಯಾರೂ ಇಲ್ಲದೆ ಇರತಕ್ಕಂಥ ನಿರ್ಜನ ಪ್ರದೇಶ. ಮಹಾತ್ಮರು ಎಲ್ಲಿರ್ತಾರಂದ್ರೆ ಯಾರೂ ಇಲ್ಲದ ಜಾಗದಾಗ ಮಹಾತ್ಮರು ಇರ್ತಾರೆ. ಅಂಥವರಿಗೆ ಮಹಾತ್ಮರು ಅಂತ ಕರೀತಾರೆ. ಏಕಾಂಗಿಯಾಗಿರ್ತಾರೆ ಸಂತರು, ಶರಣರು, ಮಹಾತ್ಮರು ಏಕಾಂಗಿಯಾಗಿರ್ತಾರೆ. ಒಬ್ಬರೇ ಇರ್ತಾರೆ. ಅವರು ಒಬ್ಬರೇ ಇರಾಕ ಬಯಸ್ತಾರೆ. ಅವರು ಎಷ್ಟು ಸಾಧ್ಯ ಆಗುತ್ತದ ಅಷ್ಟು ಈ ಲೋಕದ ಗೊಡವಿ ನಮಗೂ ಬೇಡ, ನಾವು ಒಬ್ಬರೇ ಇರಬೇಕು, ಮಾನಸಿಕ ತೃಪ್ತಿ ಇರ್ತದಂತೇಳಿ. ಈಗ ನಮಗೆ ಒಬ್ಬರಿಗೆ ಇರೋಕ್ಕಾಗಂಗಿಲ್ಲ. ನಾವು ಮನ್ಯಾಗ ಒಬ್ಬರೇ ಇದ್ದೀವಿ ಅಂದ್ರೆ ಫೋನ್ ಹಚ್ತೀವಿ, ಜೀವ ಗಮನಿಸವಲ್ತ್ರಿ ನಮಗೆ. ಯಾರಿಗಾರ ಫೋನ್ ಹಚ್ಚೋದು, ಅವ್ರು ಬೀಜಿ ಇರ್ತಾರೆ, ನೀ ಏನಾರ ಮಾಡಿ ಮೊದಲು ನಾನು ಕೂಡ ಮಾತಾಡು, ಇಲ್ಲ ಅಂದ್ರೆ ಮತ್ತೆ ಬಾಜುದವ್ರ ತೆಕ್ ಹೋಗಿ ಕುಂಡ್ರೋದು. ಇವಾಗ ಕೆಲಸ ಆಯಿತು ಅಂದ್ರೆ, ಮನ್ಯಾನ ಕೆಲಸ ಮುಗೀತು ಅಂದ್ರೆ ಏನು ಮಾಡ್ತೀರಿ, ಒಬ್ಬರ ಅದೀರಿ. ಮನ್ಯಾನ ಕೆಲಸ ಮುಗೀತು ಅಂದ್ರೆ ಮತ್ತೊಬ್ಬರ ತೆಕ್ ಹೋಗಿ ನೀವು ಮಾತಾಡ್ಕೋತ ಕುಂಡಿರ್ತೀರಿ. ಅದು ಬೇಡ. ಏನು ಮಾಡ್ರಿ, ದೇವ್ರ ಕೋಲೆ ಹೋಗ್ರಿ, ಒಂದು ಪುಸ್ತಕ ತಗೋರಿ, ಚಿಂತನೆ ಮಾಡ್ಕೋತ ಕುಂಡ್ರಿ ಒಬ್ಬರೇ ಇದ್ರಿ ಅಂತಂದ್ರೆ. ಇದು ಮಹಾತ್ಮರ ಲಕ್ಷಣ. ಅವರು ಒಬ್ಬರ ಸಂಚಾರ ಮಾಡ್ಕೊಂತ ಆ ಕುಂದರ ನಾಡಿನ 40-45 ಹಳ್ಳಿಗಳ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಅಡವಿಯಲ್ಲಿ ಇನ್ನು ಸಾಕು ನನ್ನ ಬಿಟ್ಟು ಹೋಗ್ಯಾರ ಅಂದ್ರೆ ನಾನೊಬ್ಬನೇ ಇಲ್ಲಿ ಕುಂತ ತಪಸ್ಸು ಮಾಡ್ಬೇಕಂತ ತಿಳ್ಕೊಂಡು ಅವ್ರು ಅಲ್ಲೇ ಕುಂತರು. ನಿಮಗೂ ತಪಸ್ಸು ಮಾಡಕ್ಕೆ ಬರ್ತದ ರೀ, ಮಾಡ್ತೀರಿ? ನಮಗೂ ತಪಸ್ಸು ಯಾವಾಗ ಮಾಡಕ್ಕೆ ಬರ್ತದ ರೀ ಸ್ವಾಮಿ? ಹೌದಿಲ್ರಿ, ಮಾಡಕ್ಕೆ ಬರ್ತದ ರೀ. ಅವ ನಿಜಗೊಂಡ್ರು ಭಾಳ ಚಂದ ಬರೀತಾರೆ, ಮಣ್ಣಾಗಿದ್ದುಕೊಂಡ್ರೆ ತಪಸ್ಸು ಮಾಡಕ್ಕೆ ಬರ್ತದ. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ,
ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣಗಳಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಮನ್ಯಾಗ ಕುತ್ಕೊಂಡನ ತಪಸ್ಸು ಮಾಡ್ಬೇಕಂದ್ರೆ ಕಾಡಿಗೆ ಹೋಗವ್ರು ಹೋಗ್ರಿ ಬ್ಯಾಡ ಅನ್ನಂಗಿಲ್ಲ ನಾವು. ಎದಕ್ರಿ? ತಪಸ್ಸು ಮಾಡಾಕ ಕಾಡಿಗೆ ಹೋಗವ್ರು ಹೋಗ್ರಿ. ಆದ್ರೆ ನಮಗೆ ಕಾಡಿಗೆ ಹೋಗಕ್ ಆಗಂಗಿಲ್ರಿ, ಮನ್ಯಾಗನ ತಪಸ್ಸು ಮಾಡ್ಬೇಕ್ರಿ. ಹೆಂಗ್ರಿ ಅಂತಂದ್ರೆ ನಿಜ್ಗುಂಡ್ರು ಅದನ್ನ ಹೇಳ್ತಾರೆ ನೋಡ್ರಿ. ಕಾಡಿಗೆ ಹೋಗಕ್ ಆಗಂಗಿಲ್ಲ, ಮನಿ ಬಿಡಕ್ ಆಗಂಗಿಲ್ಲ, ಗಂಡನ ಹೆಂಡತಿನ ಬಿಡಕ್ ಆಗಂಗಿಲ್ಲ. ನಿಜ್ಗುಂಡ್ರು ಅದನ್ನು ಹೇಳ್ತಾರ ಅವರು. ಮನೆ ಮಾರು ತೊರೆದು ವನವಾಸ ಬೇಡ, ವನಿತೆ ಬಿಡದಿರಲೇಕೆ, ತನಗಿನಿತು ತತ್ವಜ್ಞಾನ ಸಂಜನಿಸಲ್, ಅಗವೆಲ್ಲವನು ಕೆಡಿಪುದರಿಂದ. ಮನೆಗ ಇದ್ದುಕೊಂಡ ಅಹಂ ಬ್ರಹ್ಮಾಸ್ಮಿ ವೃತ್ತಿ, ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಅಂತಕ್ಕಂಥ ತತ್ವಜ್ಞಾನ ಸಂಜನಿಸಲ್, ಅಘವೆಲ್ಲವನ್ನು ಕೆಡಿಪುದರಿಂದ. ಇಡೀ ವಿಶ್ವವೇ ಕೆಡುತ್ತದ ಅಂದ್ರೆ ಏನು? ಸುಳ್ಳಂತೂ ತಿಳ್ಕೊಂಡು ಬಿಡ್ತೀಯ ಅದನ್ನು. ಈ ಲೋಕ ರಂಜನೆ ಕಾಲ್ಪನಿಕ ವಯಸ್ಸೇ, ಇದು ಕಾಲ್ಪನಿಕ ಅಂತ ತಿಳ್ಕೊಂಡು ಬಿಟ್ಟಿ ಅಂದ್ರೆ ನಿಮ್ಮ ಮನೆಯಾಗಿದ್ರು ಒಟ್ಟ, ಕಾಡಿನೊಳಗಿದ್ರು ಒಟ್ಟ. ಮನ ಪರಿಶುದ್ಧ ಆಗಿ ನೀ ಇಲ್ಲೇ ಇದ್ರೂ ಆಗ್ತದ. ಆ ರೀತಿಯೊಳಗ ಅಡವಿಸಿದ್ದ ಅವರು ರೇಚಯ್ಯನವರು, ಹಡಪದ ರೇಚಯ್ಯನವರು ಅಲ್ಲಿ ಹೋಗಿ ತಪಸ್ಸು ಮಾಡಿದ್ರು. ಎಷ್ಟು ವರ್ಷ ರೀ? 770 ವರ್ಷಗಳ ಪರ್ಯಂತರವಾಗಿ ತಪಸ್ಸು ಮಾಡಿದರು. ಅನೇಕ ವರ್ಷಗಳ ಪರ್ಯಂತರವಾಗಿ. ಯಾಕಂದ್ರೆ ಅವರಲ್ಲಿ ಆ ಒಂದು ಸಾಧನೆಗೆ, ಆ ಒಂದು ಸಿದ್ಧಿಗೆ, ಆ ಒಂದು ವ್ಯವಸ್ಥೆಗೆ ಬಹಳ ಮಂದಿ ಕೆಲವೊಬ್ಬರು ಬರೀಕ್ಯಾರ. ನೀವು ಮಹಾರಾಷ್ಟ್ರದ ಸಂತ ಪರಂಪರೆಯಲ್ಲಿ ಕೇಳಿದ್ರಿ ಅಂತಂದ್ರೆ ಚಾಂಗದೇವ್ ಅಂತ ತಿಳ್ಕೊಂಡ ಅವರು ಎಷ್ಟೋ ವರ್ಷ ಪರ್ಯಂತರ ಬದುಕಿದ್ರು. 1400 ಎಷ್ಟೋ ಬರೀತಾರ, 700 ಚಾಂಗದೇವರು, ಅವರು ಅಷ್ಟು ವರ್ಷ ಬದುಕಿದ್ರು. ಅದೊಂದು ಸಾಧನೆ. ಅವರು ಅಲ್ಲೇ ಎಷ್ಟೋ ವರ್ಷಗಳ ಪರ್ಯಂತರ ಕೂತು ಆ ಸುತ್ತ ಹಳ್ಳಿಯೊಳಗೆ 40-45 ಹಳ್ಳಿಗಳಲ್ಲಿ ಒಂದು ಸಾರಿ ಏನಾಯಿತು ಅಂತಂದ್ರೆ ಆಗೊಂದು ಕೆಟ್ಟ ಬ್ಯಾನೆ ಬರ್ತಿತ್ತು, ಒಂದು ರೋಗ. ಆ ರೋಗ ಬತ್ತಂದ್ರೆ ಮನಿ ಬಿಟ್ಟು ಹೋಗೋಬೇಕಂತ ಎಲ್ಲರೂ. ಅದಾಗಾವ್ ಈ ಇಲಿ ಬೀಳುದು, ಅದಕ್ಕೆ ಅಂದೋ ಯಾವುದೋ ಒಂದು ರೋಗ ಅಂತಾರೆ ನೋಡ್ರಿ, ಪ್ಲೇಗ, ಅದು ಯಾವುದೋ ಒಂದು ರೋಗ ಬಂದಿತ್ತು. ಆ ರೋಗ ಬಂದ ಸಂದರ್ಭದೊಳಗೆ ಅಲ್ಲಿರ್ತಕ್ಕಂಥ ಎಲ್ಲ ಜನ ಇನ್ನು ನಾವು ಸಾಯ್ತೀವಿ, ಮನಿ ಬಿಟ್ಟು ಹೋಗ್ಬೇಕಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಕೆಲವೊಂದಿಷ್ಟು ಜನ ಮನಿ ಬಿಟ್ಟು ಅಡವಿಗೆ, ಕಾಡಿಗೆ, ಹಳ್ಳಿ ಬಿಟ್ಟು ಹಂಗೆ ಬರ್ತಿದ್ರು. ಬರ್ತಾ ಹಂಗೆ ಒಬ್ಬರು ದೂರ ಕಾಡಿನೊಳಗೆ ಒಳಗೆ ಬರ್ತಾ ಅಲ್ಲೇ ಇದ್ದುಕೊಂಡು ಒಂದಿಷ್ಟು ಚಪ್ರ ಹಾಕೊಂಡು ಏನೋ ಹಾಕೊಂಡು ಅಲ್ಲಿ ಒಂದಿಷ್ಟು ಇದ್ದರು. ಆದ್ರೆ ಆ ಅಡವಿಯ ಮಧ್ಯದಿಂದ ಒಂದು ನಾಮಸ್ಮರಣೆ, ಒಂದು ಓಂಕಾರ ಶಬ್ದ ಬರ್ತಿತ್ತು. ಅಡವಿಯ ಮಧ್ಯದಿಂದ ಓಂಕಾರ ಶಬ್ದ ಬರ್ತಿತ್ತು. ರಾತ್ರಿ ಎಲ್ಲರೂ ಮಲಗಿದ ಸಂದರ್ಭದೊಳಗ ಅವ್ರು ಬಿಟ್ಟು ಬಂದು ಏನಿದ್ರಲ್ಲ ಅವ್ರು ರಾತ್ರಿ ಮಲ್ಕೊಂಡ ಸಂದರ್ಭದೊಳಗ ಓಂಕಾರದ ಶಬ್ದ ಬರ್ತಿತ್ತು. ಏನಿದು ಓಂಕಾರದ ಶಬ್ದ ಅಂತ ಅದನ್ನು ಹುಡುಕೋಂತ ಹೋದ್ರ ಅಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ಮಹಾನ್ ತಪಸ್ವಿ ಕೂತಿದ್ರು. ಬಹಳಷ್ಟು ಗಡ್ಡ ಜಡಿ, ಬಹಳ ದೊಡ್ಡ ತಪಸ್ವಿ ಕೂತಿದ್ರು. ಇವ್ರು ಹೋಗಿ ಅಲ್ಲೊಂದಿಷ್ಟು ಅದು ಇದು ನೋಡಿ ಅವ್ರು ಎದ್ದು ಕೂಡಲೇ ಕೆಲವೊಬ್ಬರಿಗೆ ರೋಗ ಆಗಲೇ ಬಂದಿತ್ತು. ಅವ್ರು ಬಂದು ಆ ತಪಸ್ವಿಗಳಿಗೆ ನಮಸ್ಕಾರ ಮಾಡಿದಾಗ, ಯಪ್ಪ ಹಿಂಗಾಗ್ಯದ ರೀ, ಊರಾಗ ರೋಗ ಬಂದದ, ನಮ್ಮ ರೋಗ ಪರಿಹಾರ ಆಗಬೇಕು, ಇಲ್ಲ ಅಂದ್ರೆ ನಾವೆಲ್ಲ ಸತ್ತು ಹೋಗ್ತೀವ್ರಿ ಅಪ್ಪ ಅಂತಂದಾಗ ಅಲ್ಲಿ ಕೂತಿರ್ತಕ್ಕಂಥವ್ರು ಮೊದಲು ಕುಂತವ್ರು ಯಾರು? ಹಡಪದ ರೇಚಣ್ಣನವರು. ಎಷ್ಟೋ ವರ್ಷಗಳ ನಂತರ ಈಗ ನಾವೇನು ಹೇಳಕತ್ತೀವಲ್ಲ, ಹಡಪದ ರೇಚಣ್ಣನವರೇ ಅಡವಿ ಸಿದ್ದೇಶ್ವರರಾಗಿ ಪರಿಣಾಮ ಹೊಂದಿದ್ರು. ಅದು ಹೆಸರ ಹೆಂಗಂತಂದ್ರೆ ಅವ್ರು ಬಂದು ಎಲ್ಲರದು ರೋಗ ನಿವಾರಣೆ ಆದ ನಂತರ ಇವ್ರು ಯಾರು ಅಂತ ತಿಳ್ಕೊಂಡು ಒಬ್ರಿಗೊಬ್ರು ಕೇಳಕತ್ತಿದ್ರು. ಯಾರ್ಯಾಂಬಲ್ಪ ನಮಗೆ ಗೊತ್ತಿಲ್ಲ, ಯಾರೋ ಒಬ್ರು ಸಾಧುಗಳದಾರ, ಯಾರೋ ಒಬ್ರು ಸನ್ಯಾಸಿಗಳದಾರ, ಕುಂತಾರ, ಯಾರು ಹಾಕಿರುವರಕ್ಕೆ ನಮ್ಮ ರೋಗ ಚಲೋ ಮಾಡ್ಯಾರಲ್ಲ ಸಾಕಂದು ಕೂಡಲೇ ಅದ್ರಾಗ ಒಬ್ಬ ವೈಚಾರಿಕ ಮನುಷ್ಯ, ಇಲ್ಲ ಅವ್ರು ಯಾರದಾರ ಕೇಳರೆ ಬರೋನು ಬಾ ಅಂತ ನಮಸ್ಕಾರ ಮಾಡಿ ತಾವು ಯಾರ್ರಿಯಪ್ಪ ಅಂತ ಕೇಳಿದಾಗ ಆಗ ಅವ್ರ ಬಾಯಿಂದ ಒಂದು ಮಾತು ಬಂತು. ನೋಡಪ್ಪ, ಕಾಡಿನೊಳಗೆ ಕೂತಾವ ಕಾಡಪ್ಪ, ಬೆಟ್ಟದೊಳಗೆ ಕೂತಾವ ಬೆಟ್ಟಪ್ಪ, ಗುಡ್ಡದೊಳಗೆ ಕೂತಾವ ಗಡ್ಡಪ್ಪ, ಅಡವಿಯೊಳಗೆ ಕೂತಾವ ಅಡವ್ಯಪ್ಪ. ಹಿಂಗ ಅಂದ್ಬಿಟ್ರು ಅವರು. ಮಹಾತ್ಮರು ನೀವು ಯಾರು ಅಂತ ಕೇಳಿದ್ರೆ ಅವ್ರು ಏನು ಹೇಳ್ಬೇಕು? ಅವರು ಭಗವಂತನ ಸ್ವರೂಪಿಗಳೇ. ಅವ್ರು ಸುಮ್ಮನೆ ಹಿಂಗೆ ಹೇಳಿಬಿಟ್ರು. ಸಿದ್ಧಾರೂಢ ಹತ್ರಕ್ಕೆ ಹೋಗಿ ತಾವು ಯಾರು ಅಂತ ಕೇಳಿದಾಗ ಅವರು ಸಿದ್ಧಾರೂಢ ಉತ್ತರ ಕೊಟ್ರಂತ.
ನೀವು ಯಾರು ಅಂತ ಕೇಳಿದಾಗ ಸಿದ್ಧಾರ್ಡ್ರು ಅಂದ್ರತ್ತ, ನಿನ್ನನ್ನು ನೀ ತಿಳಿದ ಮೇಲತ್ತ ನೀ ಯಾರಾಗತ್ತಿಯಲ್ಲ ಅವನೇ ನಾನು ಅಂದ್ರಂತ ಸಿದ್ಧಾರ್ಡ್ರು. ನಿನ್ನನ್ನು ನೀನು ತಿಳಿದ ಮೇಲತ್ತ ನೀ ಯಾರು ಆಗ್ತೀಯಲ್ಲ ಅವನೇ ನಾನು ಅಂತ ಸಿದ್ಧಾರ್ಡ್ರು ಹೇಳಿದ್ರಂತ. ಅವ್ರ ಮಾತನ ವಿಚಿತ್ರ ಇರ್ತಾವ ಮಹಾತ್ಮರು. ಅವ್ರಂದ್ರು ಅಡವ್ಯಾಗ ಕುಂತಾರ, ಅಡವ್ಯಪ್ಪ ಅಂದ ಕೂಡಲೇ ಅಲ್ಲಿ ಕೂತು ಜನ ಇಲ್ಲ, ದೊಡ್ಡ ಅಡವಿ ಐತಿದು, ಅಡವ್ಯಾಗ ಕುಂತಾರ, ಅಡವ್ಯಪ್ಪನವರು ಅಡವ್ಯಪ್ಪನವರು ಅಡವ್ಯಪ್ಪನವ್ರು ಅಂತ ಅವರ ಎಲ್ಲರೂ ಕೂಗಾಡಿ ಜೈಕಾರ ಹಾಕಾಕತ್ತಿದ್ರಂತ. ಅಡವೇಶ್ವರ ಮಹಾರಾಜ ಕೀ. ನಿಮ್ಗೆ ನಾನು ಅಂದಿದ್ನ ನಾ ಜೈಕಾರ ಹಾಕಾಕತ್ತೇನ್ರಿ. ಈಗ ನಾ ಅಣ್ಣತನ ಅನ್ಬೇಕು ನೋಡ್ರಿ ನೀವು. ಅಡವಿ ಸಿದ್ದೇಶ್ವರ ಮಹಾರಾಜ ಕೀ. ಹಿಂಗೆಲ್ಲ ಅಲ್ಲಿ ಕಾಡಿನ ನಾಡಿನ ಜನ ಅಣ್ಣಾಗತ್ತಾನ. ಅದ ಹೆಸರು ಅವ್ರಿಗೆ ಹಂಗ ಏನು ಬಿತ್ತು, ಅಡವ್ಯಪ್ಪ ಮುತ್ಯ, ಅಡವ್ಯಪ್ಪ ಮಹಾರಾಜರು, ಅಡವಿ ಸಿದ್ದೇಶ್ವರರು ಅಂತ ತಿಳ್ಕೊಂಡು ಹೆಸರು ಬಂತು. ಆ ನಂತರ ಅಲ್ಲಿಂತರ ಅವರು ಉತ್ಥಾನಾಗಿ ಎದ್ದು ಸಂಚಾರ ಮಾಡ್ಕೊಂತ ಏನಪ್ಪಾ ಅಂತಂದ್ರೆ ಅನೇಕ ದೇಶಕೋಶಗಳನ್ನೆಲ್ಲ ಸಂಚಾರ ಮಾಡಿದರು. ಸಂಚಾರ ಮಾಡ್ಕೊಂತ ಅವರೆಲ್ಲ ಕಡೆ ಹೋಗಿದ್ರಂತ. ಇಲ್ಲೇ ನಮ್ಮ ಅತುನಿ ಶಿವಯೋಗಿಗಳು, ಬಹಳ ದೊಡ್ಡ ಮಹಾನ್ ತಪಸ್ವಿಗಳು. ಅತುನಿ ಶಿವಯೋಗಿಗಳು ತಪಸ್ಸು ಮುಗಿದ ನಂತರ ಅಂಕಲ್ಗೆ ಅಡವ್ಯಪ್ಪ ಅಜ್ಜಾರಿಗೆ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಅವರು ಅವ್ರನ್ನ ಸಂಚಾರ ಮಾಡ್ಕೊಂತ ಅವ್ರ ಹತ್ಯಕ್ಕೆ ಹೋಗಿ ಒಂದು ದೊಡ್ಡ ದಿವಸ ಇದ್ದು, ಆ ನಂತರ ಅಡವಿ ಸಿದ್ದೇಶ್ವರ ಅವ್ರಿಗೆ ಹೇಳಿದ್ರಂತ, ನೋಡಪ್ಪ ನೀ ಇಲ್ಲಿ ಯಾಕಿರ್ತಿ, ನಿನ್ನ ಕ್ಷೇತ್ರ ಬೇರೆ ಭಾಳ ಅದ, ಅದು ಆ ಭಾಗದ ಪವಿತ್ರ ಕ್ಷೇತ್ರ ಆಗುವುದದ. ಆ ಭಾಗದೊಳಗ ಶಿವಯೋಗಿ ಅಂತ ಕೈ ಮಾಡಿದ್ರೆ ಆ ಕೈ ಎಲ್ಲಿಗೆ ಬರ್ಬೇಕಂದ್ರೆ ನಿನ್ನ ಕಡೆನ ಬರಬೇಕು. ಅಂತಹ ಶಿವಯೋಗಿ ಆಗತ್ತೀಯಪ್ಪ ನೀ ಹೋಗಂತ ತಿಳ್ಕೊಂಡ ಅತುನಿ ಶಿವಯೋಗಿಗಳಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರಂತೆ. ಯಾರು? ಅಂಕಲ್ಗೆ ಅಡವ್ಯಪ್ಪ ಮುತ್ಯಾರು, ಅಂಕಲ್ಗೆ ಅಡವಿ ಸಿದ್ದೇಶ್ವರರು. ಒಂದ್ಸಾರಿ ಧಾರವಾಡದ ಮೃತ್ಯುಂಜಯ ಮಹಾಸ್ವಾಮಿಗಳು ಮುಧೋಳದೊಳಗೂ ಇರ್ತಿದ್ರು. ಅವರು ಮುಧೋಳದೊಳಗೂ ಗವಿಮಠ ಅದ ಮೃತ್ಯುಂಜಯ ಮಹಾಸ್ವಾಮಿಗಳು. ಅವ್ರು ಇದ್ದ ಕಾಲಕ್ಕೆ ಅವರ ಪ್ರವಚನ ಹೆಂಗಂತಂದ್ರೆ ಬಹುತೇಕ ಮುಧೋಳದ ಮೃತ್ಯುಂಜಯ ಮಹಾಸ್ವಾಮಿಗಳ ಪ್ರವಚನ ಐತಿ ಅಂತಂದ್ರೆ ಎಷ್ಟು ಜನ ಅಂದ್ರೆ ಸಾಗರೂಪಾದಿಯಲ್ಲಿ. ಇವತ್ತು ನಾವು ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಎಷ್ಟು ಜನ ಕೂಡ್ತಾರಲ್ಲ ಪ್ರವಚನಕ್ಕೆ, ಆಗ ಒಂದಿಬ್ಬರು 3 ಮಂದಿ ಹೆಸರು ಕೇಳ್ತೀವಿ ನಾವು. ಮುಧೋಳದ ಮೃತ್ಯುಂಜಯ ಮಹಾಸ್ವಾಮಿಗಳು, ಅದ್ರ ಜೊತೆಗೆ ಇನ್ನೊಬ್ರೇನಪ್ಪಾ ಅಂತಂದ್ರೆ ಕೂಡಲ ಸಂಗಮದಲ್ಲಿ ಇದ್ದರು ನೋಡ್ರಿ. ಅವರು ಬಹಳ ದೊಡ್ಡ ಪ್ರಭಾವಿ ಪ್ರವಚನಕಾರರು. ಅವರು ಲಿಂಗಾನಂದ ಮಹಾಸ್ವಾಮಿಗಳು, ಭಾಳ ಇಂಗ್ಲೀಷ್ ಎಕ್ಸ್ಪರ್ಟ್ ಮಾತಾಡೋರು, ಭಾಳ ಕ್ರಾಂತಿಕಾರಿ ವಿಷಯಗಳನ್ನು ಮಾತನಾಡ್ತಕ್ಕಂಥವ್ರು ಲಿಂಗಾನಂದರು. ಅವರಂಗಣ ಏನಪ್ಪಾ ಅಂತಂದ್ರೆ ಮುಧೋಳದ ಮೃತ್ಯುಂಜಯ ಮಹಾಸ್ವಾಮಿಗಳು. ಮುಧೋಳದ ಮೃತ್ಯುಂಜಯ ಮಹಾಸ್ವಾಮಿಗಳು ಕಾಶಿಗೆ ಹೋಗ್ಬೇಕಂತ ಸಂಕಲ್ಪ ಮಾಡಿದ್ರಂತ. ಕಾಶಿಗೆ ಹೋಗ್ಬೇಕಂತ ಸಂಕಲ್ಪ ಮಾಡಿದಾಗ ಆ ಅಡವಿ ಸಿದ್ದೇಶ್ವರ ಹತ್ತಿರ ಹೋಗಿ ನಾವು ಒಟ್ಟು ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಕಾಶಿ ಯಾತ್ರೆಗೆ ಹೋಗ್ಬೇಕಂತ ತಿಳ್ಕೊಂಡು ಅಡವಪ್ಪಜ್ಜನತ್ತೆಕ್ಕ ಅಡವಿ ಸಿದ್ದೇಶ್ವರತ್ತೆಕ್ಕೆ ಹೋಗಿ ಇನ್ನ ಅವ್ರು ಕುಂತಿದ್ರು. ಅಡವಿ ಸಿದ್ದೇಶ್ವರರು ಮುಧೋಳದ ಮೃತ್ಯುಂಜಯ ಮಹಾಸ್ವಾಮಿಗಳು ಹಿಂಗೆ ಬಂದು ನಮಸ್ಕಾರ ಮಾಡಿ ಹೇಳುವುದ್ರೊಳಗ ಅವರಿಗೆ ಮಾತ ಇಲ್ಲ. ಫಸ್ಟ್ ಭೇಟಿ ಬಂದು ನಮಸ್ಕಾರ ಮಾಡಿ ಹೇಳುವುದ್ರೊಳಗ ಅಂಕಲ್ಗೆ ಅಡವ್ಯಪ್ಪನವ್ರು ಏನಂದ್ರ ಅಂತಂದ್ರ, ಮೃತ್ಯುಂಜಯ ಕಾಶಿಗೆ ಅದಕ್ಕೆ ಹೋಗ್ತೀವೋ ಮರಾಯ ಅಂದ್ರಂತವ್ರು. ನೋಡ್ರಿ, ಅವ್ರೇನು ಹೇಳಿಲ್ಲ, ಅವ್ರಿಗೆ ಮೊದಲು ಭೇಟಿಯಾಗಿಲ್ಲ, ಏನೂ ಇಲ್ಲ. ನಮಸ್ಕಾರ ಮಾಡಿ ಹೇಳುವುದ್ರೊಳಗ ಕಾಶಿಗೆ ಅದಕ್ಕೆ ಹೋಗ್ತೀವೋ ಮಾರಾಯ, ಕಾಶಿಯೊಳಗೆ ಏನದ? ಕಾಶಿ ನಿಜವಾಗಿ ಎಲ್ಲಿದ ಅಂತಂದ್ರ ಅತುನಿ ಶಿವಯೋಗಿಗಳ ಹೃದಯದೊಳಗೆ ಕಾಶಿ ಅದ. ಅತುನಿ ಶಿವಯೋಗಿಗಳಂದ್ರ ಅವರು ಮಾತನಾಡುವ ವಿಶ್ವನಾಥ ಓ ಮಾರಾಯ ಅಂದ್ರಂತವ್ರು. ಅತುನಿ ಶಿವಯೋಗಿಗಳಂದ್ರ ಮಾತನಾಡುವ ವಿಶ್ವನಾಥರು. ಅಲ್ಲಿ ಹೋಗಿ ಅವ್ರ ದರ್ಶನ ತಗೋ ಅಂತಂದಾಗ ಅವ್ರ ಮಾತಿನಿಂದ ಅವರ ಅಪ್ಪಣೆಯಂತೆ ಕಾಶಿಯನ್ನ ಬಿಟ್ಟು, ಕಾಶಿ ಯಾತ್ರೆಯನ್ನ ಬಿಟ್ಟು ಅತುನಿಗೆ ಬಂದ್ರಂತ ಮೃತ್ಯುಂಜಯ ಮಹಾಸ್ವಾಮಿಗಳು. ಶಿವಯೋಗಿಗಳ ದರ್ಶನಕ್ಕೆ ಬಂದ್ರಂತ. ಹಾಂಗೇನಪ್ಪ ಅಂತಂದ್ರೆ ಎಲ್ಲರ ಮಹಾತ್ಮರ ದರ್ಶನ ಗರಗದ ಮಡಿವಾಳಜ್ಜನವ್ರ ತೆಕ್ಕು ಏನಪ್ಪ, ಅವರು ಏನಪ್ಪ ಅಂತಂದ್ರೆ ಅಂಕಲ್ಗೆ ಅಜ್ಜ ಅವ್ರ ತೆಕ್ ಬಂದು ಆಶೀರ್ವಾದ ತಗೊಂಡಿದ್ರು. ಅದೊಂದು ಎಲ್ಲ ಒಂದು ಸಮಕಾಲೀನ ಮಹಾಸ್ವಾಮಿಗಳವರೆಲ್ಲ, ಆ ಸಮಕಾಲೀನ ಸಿದ್ಧರವರೆಲ್ಲ ಅವ್ರ ಹತ್ತಕ್ಕೇನಪ್ಪ ಅಂತಂದ್ರೆ ಗರಗದ ಮಡಿವಾಳಜ್ಜನವರು, ಅವರು ಕಣ್ಣಿದ್ದಿದ್ದಿಲ್ಲ ಅವ್ರಿಗೆ ಯಾಕೆ ಕಣ್ಣಿರ್ಲಿಲ್ಲ ಅಂದ್ರೆ ಅದೊಂದು ಭಾಳ ದೊಡ್ಡ ಪ್ರಸಂಗ. ಕಣ್ಣಿದ್ದಿದ್ದಿಲ್ಲ. ಅವ್ರು ಬಂದು ನಮಸ್ಕಾರ ಮಾಡಿದಾಗ ಅವ್ರು ಅಂದ್ರಂತ, ನೋಡಪ್ಪ ನೀನು ಯಾವುದಕ್ಕ ಆಸೆ ಪಡಾಕತ್ತದಿ ಅಂತಂದ್ರೆ, ಯಾವುದಕ್ಕೆ ನಿನ್ನ ಮನಸ್ಸ ಹೆಚ್ಚು ಜಗ್ಗಾಕತ್ತದ ಅಂತಂದ್ರ
ಈ ಭವಬಂಧನದಿಂದ ಬಿಡುಗಡೆ ಆಗಬೇಕಂತ ನಿನ್ನ ಮನಸ್ಸು ಒಟ್ಟು ಹಾತೂರಾಗತ್ತದ. ಅದಕ್ಕೆ ನೀ ಎಲ್ಲಿ ಹೋಗಂತಂದ್ರ ಸಿದ್ಧಾರೂಢಕ್ಕೆ ಹೋಗಪ್ಪ ಅಂದ್ರಂತ. ನೀ ಎಲ್ಲಿ ಅಂತಂದ್ರ ಸಿದ್ಧಾರೂಢಕ್ಕೆ ಹೋಗಪ್ಪ, ಅವರು ನೀವು ದರ್ಶನ ಮಾಡ್ರಿ ಅಂತ ತಿಳ್ಕೊಂಡ ಗರಗದ ಮಡಿವಾಳಜ್ಜನ ಅವ್ರಿಗೆ ಹೇಳಿದ್ರಂತ. ಆ ರೀತಿಯೊಳಗೆ ಎಲ್ಲ ಕಡೆಗೆ ಸಂಚಾರ ಮಾಡಿ ಮಾಡಿ 770 ವರ್ಷಗಳ ಪರ್ಯಂತರವಾಗಿ ಇವತ್ತು ನೋಡಿ ನೀವು ಅಡವಿ ಸಿದ್ದೇಶ್ವರರ ಗದ್ದಿಗೆ ಎಲ್ಲಿದಾವು. ಅವರು ಮರಿಗುದ್ದಿ ಅಪ್ಪ ಅವ್ರು ಹೇಳ್ತಿದ್ರು, ಇಲ್ಲಿ ನಿರಂತರ ಮರಿಗುದ್ದಿ ಮಠದಾಗ ಅಂಬಲಿ ನಡೀತದ. ಅದು ಅಂಬಲಿ ಪ್ರಸಾದ ಅಂತಂದ್ರೆ ಅವರ ಪ್ರಸಾದವೇ ಅಂತ ತಿಳ್ಕೊಂಡು ಬಂದವರಿಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಅಂಬಲಿ ಪ್ರಸಾದ ಅದ. ಇವತ್ತು ಅದ ಅಂಬಲಿ ಪ್ರಸಾದ. ಅವ್ರ ಮುಂದೆ ಸಂಚಾರ ಮಾಡ್ಕೊಂತ ಒಂದಿಷ್ಟು ಬರೆಯೋದ್ರೊಳಗೆ ವ್ಯತ್ಯಾಸಗಳಿರ್ತಾವೆ. ಅಂಕಲಿಯೊಳಗೆ ಅವರು ಲಿಂಗೈಕ್ಯರಾದರು ಅಂತ ತಿಳ್ಕೊಂಡು ಕೆಲವೊಂದು ಚರಿತ್ರೆಯೊಳಗೆ ಬರೆದಿದ್ದಾರೆ, ಕೆಲವೊಬ್ಬರು ಮತ್ತು ಬೇರೆ ಕಡೆನೂ ಬರೆದಿದ್ದಾರೆ. ಅಂಕಲ್ಗೆ ಅವರು ಒಂದು ಯಾವುದೋ ಒಂದು ಮಾವಿನ ಗಿಡ ಹಚ್ಚಿ ಅಲ್ಲಿ ಭಕ್ತರಿಗೆ ಹೇಳಿದ್ರಂತೆ, ನೋಡಪ್ಪ ಈ ಮಾವಿನ ಗಿಡ ಎಲ್ಲಿ ತನಕ ಕಾಯಿ ಬಿಡ್ತದಲ್ಲ ಅಲ್ಲಿ ತನಕ ನಾ ಅದನ್ನಂತ ತಿಳ್ಕೋರಿ, ಎಲ್ಲಿ ತನಕ ಮಾವಿನ ಗಿಡ ಕಾಯಿ ಬಿಡ್ತದ ಅಲ್ಲಿ ತನಕ ನಾ ಅದನ್ನಂತ ತಿಳ್ಕೋರಿ ಅಂತ ತಿಳ್ಕೊಂಡು ಅವರಲ್ಲಿ ಲಿಂಗೈಕ್ಯರಾದ ನಂತರ ಅದು ಇವತ್ತೂ ಮಾವಿನ ಗಿಡ ಏನಪ್ಪ ಅಂತಂದ್ರೆ ಇವತ್ತೂ ಮಾವಿನ ಗಿಡ ಮಾವಿನಕಾಯಿ ಬಿಡ್ತದಂತ. ಅಂದ್ರೆ ಇವತ್ತೂ ಅಡವಿ ಸಿದ್ದೇಶ್ವರರು ಇದ್ದಾರೆ ಅಂತಕ್ಕಂಥ ಭಾವನೆ ಅದ. ಅಷ್ಟೇ ಅಲ್ಲ, ನಾವು ನೋಡಿವಿ ಕೆಲವೊಂದು ಕಡೆ ಅಡವಿ ಸಿದ್ದೇಶ್ವರರ ಮೂಲ ಗದ್ದಿಗೆ ಅಂಕಲಿಗೆ ಒಳಗ, ಅಂಕಲಿಗೆ ಯಡಿಯೂರಪ್ಪನವ್ರು ಅಂತಾರಲ್ಲ ಮೂಲ ಗದ್ದಿಗೆ ಅಂಕಲಿಗೆ ಒಳಗ. ಆದ್ರೆ ಶಾಖಾ ಮಠಗಳಲ್ಲಿ ಅವ್ರ ಗದ್ದಿಗೆ ಇರ್ತದ. ಶಾಖಾ ಮಠಗಳಲ್ಲಿಯೂ ಅವ್ರ ಗದ್ದಿಗೆ ಇರ್ತದಲ್ಲ. ಎಲ್ಲಿ ಅಡವ್ಯಪ್ಪ ಮುತ್ಯಾನ ಗದ್ದಿಗೆ ಅದಲ್ಲ ಅಲ್ಲಿ ಹೋಗಿ ನೀವು ಬರೇ ಪ್ರದಕ್ಷಿಣ ಹಾಕಿ ಬಂದ್ರಿ ಅಂತಂದ್ರೆ ನೀವು ಏನು ಬೇಡಕೊಂತೀರ ಅದು ಸಂಕಲ್ಪ ಆಗ್ತದಂತ. ಇವತ್ತು ಅದು ದೊಡ್ಡ ಮಹಾತ್ಮ. ಅವ್ರ ಫೋಟೋನು ನೀವು ನೋಡಿರ್ಬೇಕು. ಬಹಳಷ್ಟು ಉದ್ದಾದ ದಾಡಿ, ಅವ್ರಿಗೆ ಉದ್ದಾದ ದಾಡಿ. ಆನಂತರ ಕೌಪೀನವಂತ, ಮೈ ಮೇಲೆ ಒಂದು ತೊಟ್ಟು ಬಟ್ಟೆ ಇಲ್ಲ, ಕೌಪೀನವಂತ ಅಂಕಲಿಗೆ ಅಡವ್ಯಪ್ಪ ಮುತ್ಯಾರು. ಆನಂತರ ಒಂದು ಪಟಕ, ಅಡವ್ಯಪ್ಪ ಮುತ್ಯಾರು ಆ ಫೋಟೋದಾಗ ನಾವು ನೋಡಿದ್ರ ಆ ಪಟಕದ ಕಟ್ಟನ ಎಷ್ಟು ಚಂದದ ಅವ್ರು ಸುತ್ತಿದ್ದು ನೋಡ್ರಿ ಫೋಟೋದಾಗ. ಅದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಅವ್ರು ಕೂತದ್ದು ಪದ್ಮಾಸನದಲ್ಲಿ, ಕೈಯೊಳಗೊಂದು ಯಾವತ್ತೂ ಒಂದು ಕಾಯಿ ತರ ಅದ, ಅದು ತೆಂಗಿನಕಾಯಿ ಗತೆ ಒಂದು ಕಾಯಿ ಹಿಡ್ಕೊಂಡು ಕೂತಾರೆ ಫೋಟೋದಾಗ ಇರ್ತಕ್ಕಂಥ ಒಂದು ಚಿತ್ರ ಅದು. ಆ ರೀತಿ ಅಡವ್ಯಪ್ಪ ಮಹಾರಾಜರು, ಅಡವ್ಯಪ್ಪ ಮುತ್ಯ ಅಂತ, ಅಡವಿ ಸಿದ್ದೇಶ್ವರ ಮುತ್ಯಾರು. ಅವರ ಪೂರ್ವದ ಚರಿತ್ರೆಯನ್ನು ಹೆಂಗೆ ಬರೀತಾರಂತಂದ್ರೆ ಬಹಳಷ್ಟು ಜನ ಬರೆದಿದ್ದಾರೆ. ಪೂಜ್ಯ ಅಪ್ಪಾಜಿಯವರು ಸಂಪಾದನೆ ಮಾಡಿದ್ದಾರೆ. ಮರೆಗುದ್ದಿ ಅಪ್ಪಾಜಿಯವರು ಆ ಮಠದ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು, ಅವರಿಗೆ ಸಂಪೂರ್ಣವಾಗಿರತಕ್ಕಂಥ ಅನುಭವ ಅದ. ಅವ್ರ ಮುಂದೆ ಅದನ್ನೇ ಹೇಳ್ತಾರೆ. ಈ ವಿಷಯವನ್ನ ಇಡಬೇಕಂತ ಪೂಜ್ಯರೇ ಪ್ರಸ್ತಾವನೆ ಮಾಡಿದ್ರು. ಬಹುತೇಕ ನಿನ್ನೆ 12ನೇ ಶತಮಾನದಲ್ಲಿರ್ತಕ್ಕಂಥ ಅನೇಕ ಶರಣರು, ಅದರೊಳಗ ನಾವು ಮೊಟ್ಟ ಮೊದಲ ಹೆಸರು ಯಾರ್ದು ಕೇಳ್ತೀವಂತಂದ್ರ ಅಣ್ಣ ಬಸವಣ್ಣ. ಇನ್ನೊಬ್ಬರಪ್ಪ ಅವ್ರು ಹೇಳಿದ್ರು ನೋಡ್ರಿ, ಬಸವಾದಿ ಶರಣರು. ಬಸವಣ್ಣನವರನ್ನ ಹಿಡ್ಕೊಂಡ ಬಸವಣ್ಣ ಆದಿ ಅಂದ್ರೆ ಇನ್ನುಳಿದ ಎಲ್ಲ ಶರಣರು. ಬಸವಣ್ಣ ಆದ ಕೂಡಲೇ ನೆಕ್ಸ್ಟ್ ಬರ್ತಕ್ಕಂಥ ಹೆಸರು ಯಾರ್ದ್ರಿ? ಚನ್ನಬಸವಣ್ಣ. ಅಕ್ಕ ನಾಗಂಬಿಕೆಯ ಮಗ ಚನ್ನಬಸವಣ್ಣ. ಆ ಚನ್ನಬಸವಣ್ಣನವರ ಜೊತೆಗೆ ಇನ್ನೊಬ್ರು ಶರಣರು ಇರ್ತಿದ್ರಂತ. ಇಲ್ಲಿ ಬರೀತಾರೆ. ಅಂದ್ರೆ ಕೆಲವೊಂದಿಷ್ಟು ಮಂದಿ ಕೂಡಿ ಇರ್ತಾರೆ ನೋಡ್ರಿ, ಹೊಂದಾಣಿಕೆ ಆಗುವಂಗ. ಕೆಲವೊಬ್ಬರು ಬರ್ರಿ ಕುಂಡ್ರು ಬರ್ಲಿ ಅಂದ್ಕೊಳ್ಳೆ, ಇಲ್ರಿ ನಿಮ್ಮ ಮೀಟಿಂಗನ ಬೇರೆ, ನಿಮ್ಮ ಒಂದು ಕಮಿಟಿನ ಬೇರೆ ಅದ, ನಿಮ್ಮ ದೋಸ್ತರು ನೀವು ಕೂಡ್ರಿ, ನಾವು ಅವ್ರು ಕೂಡ ಇವ್ರು ಕೂಡ ಹಿಂಗೊಂದೊಂದು ವ್ಯವಸ್ಥೆ ಇರ್ತೈತೆ ನೋಡ್ರಿ. ಈಗ ಅಣ್ಣ ಬಸವಣ್ಣನವ್ರ ಜೊತೆಗೆ ಯಾವತ್ತೂ ಯಾರು ಇರ್ತಿದ್ರು ಅಂತಂದ್ರೆ ಹಡಪದ ಅಪ್ಪಣ್ಣವ್ರು ಇರ್ತಿದ್ರು ನೋಡ್ರಿ. ಇದು ಕ್ರಾಂತಿಕಾರಿ ವಿಚಾರ. ಬಸವ ಪರಂಪರೆ ಅಂತಂದ್ರ ಕ್ರಾಂತಿಕಾರಿ ವಿಚಾರ. ಮುಂಜಾನೆ ಹಾಸಿಗೆಯೊಳಗಿಂದ ಎದ್ದು ಕೂಡಲೇ ಬಸವಣ್ಣವ್ರು ಯಾರ ಮುಖ ನೋಡ್ತಿದ್ರು ಅಂತಂದ್ರ ಹಡಪದ ಅಪ್ಪಣ್ಣವ್ರ ಮುಖ ನೋಡ್ತಿದ್ರು. ಯಾರ ಮುಖ ರೀ? ಹಡಪದ ಅಪ್ಪಣ್ಣವ್ರ ಮುಖ ನೋಡ್ತಿದ್ರು. ಬಸವಣ್ಣವರು ಮಹಾಮನಿಯೊಳಗ ಮಲಗಿದ ಸಂದರ್ಭದೊಳಗ ಅವ್ರನ್ನ ಯಾರು ಎಬ್ಬಿಸಬೇಕು ಅಂತಂದ್ರ ಹಡಪದ ಅಪ್ಪಣ್ಣವರೇ ಹೋಗಿ ಎಬ್ಬಿಸ್ತಿದ್ರಂತ. ಈಗ ನಮ್ಮ ಕಂಪನಿ ನೋಡ್ಬೇಕ್ರಿ, ಎದ್ದು ಕೂಡಲೇ ಹೊರಗೆ ಬಂದ್ರು ಅಂತಂದ್ರ ಅವ್ರೇನಾದ್ರು ಹಡಪದ ಅಪ್ಪಣ್ಣನ ಸಮಾಜದವ್ರು ಬಂದ್ರು ಅಂತಂದ್ರ
ಹಡಪದ ಅಪ್ಪಣ್ಣನವರ ಸಮಾಜದವ್ರು ಬಂದ್ರು ಅಂತಂದ್ರೆ ಎದ್ದು ಕೂಡಲೇ ಅವ್ರ ಮುಖ ನೋಡಿದ್ರ ಹತ್ತಪ್ಪ ಇವತ್ತು ಗಾದ್ಲ, ಅವ್ರ ಮುಖ ನೋಡಬಾರ್ದಾಗಿತ್ತು, ಅವರ ಇದ್ರಿಗೆ ಬಂದರು, ಅವ್ರ ಮುಖ ನೋಡಿದೀವು ಅಂತೀರಿ. ಬಸವಣ್ಣ ಕ್ರಾಂತಿ ಎಂತಾದ್ ನೋಡ್ರಿ, ಬಸವಣ್ಣವ್ರ ಸಮಾನತೆ ಎಂತಾದ್ ನೋಡ್ರಿ. ಸಮಾಜ ಮೊಟ್ಟ ಮೊದಲಿಗೆ ಮುಂಜಾನೆ ಎದ್ದು ಕೂಡಲೇ ಯಾರ ಮುಖ ನೋಡಬಾರ್ದಂತಾರಲ್ಲ, ಅವ್ರನ್ನ ಮನ್ಯಾಗ ಇಟ್ಟುಕೊಂಡು ಎದ್ದು ಕೂಡಲೇ ಅವ್ರ ಮೊಟ್ಟ ಮೊದಲು ನೋಡಿದವ್ರು ಅಂತಂದ್ರ ಅಣ್ಣ ಬಸವಣ್ಣ.